ಎಲ್ಲರಿಗೂ ನಮಸ್ಕಾರ. ಕಿಡ್ಸ್ ಕನ್ಸಲ್ಟೆಂಟ್ಗೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಮಕ್ಕಳ ವೈದ್ಯ. ಪೋಷಕರಾದ ಮೇಲೆ ಮಕ್ಕಳ ಆರೋಗ್ಯದ ಬಗ್ಗೆ 108 ಪ್ರಶ್ನೆಗಳು, ಚಿಂತೆಗಳು ನಮ್ಮನ್ನು ಕಾಡೋದು ಸಹಜ ಅಲ್ವಾ? ಆ ಎಲ್ಲ ಪ್ರಶ್ನೆಗಳಿಗೆ ಸರಳವಾಗಿ ನಿಮ್ಗೆ ಅರ್ಥವಾಗೋ ಹಾಗೆ ಉತ್ತರ ಕೊಡೋ ಪ್ರಯತ್ನವೇ ನಮ್ದು. ನಾವು ಶುರು ಮಾಡೋಕ್ ಮುಂಚೆ ಒಂದು ಬಹಳ ಮುಖ್ಯವಾದ ವಿಷಯ. ದಯವಿಟ್ಟು ಗಮನಿಸಿ, ಇಲ್ಲಿ ನಾವು ಹಂಚಿಕೊಳ್ಳುವ ಮಾಹಿತಿ ಕೇವಲ ನಿಮ್ಮ ತಿಳುವಳಿಕೆಗಾಗಿ ಮಾತ್ರ. ಇದನ್ನ ಯಾವುದೇ ಕಾರಣಕ್ಕೂ ವೈದ್ಯಕೀಯ ಸಲಹೆ ಅಂತ ಪರಿಗಣಿಸಬಾರದು. ನಿಮ್ಮ ಮಗುವಿಗೆ ಯಾವುದೇ ಆರೋಗ್ಯ ಸಮಸ್ಯೆ ಇದ್ರೆ ತಕ್ಷಣ ನಿಮ್ಮ ವೈದ್ಯರನ್ನೇ ಸಂಪರ್ಕಿಸಿ. ಸರಿ, ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯ ವಿಷಯ ಮಕ್ಕಳಲ್ಲಿ ತಲೆನೋವು. ಇದು ಎಷ್ಟೊಂದು ಪೋಷಕರನ್ನ ಚಿಂತೆಗೀಡು ಮಾಡುವ ಒಂದು ಸಾಮಾನ್ಯ ಸಮಸ್ಯೆ ಅಲ್ವಾ? ಬನ್ನಿ, ಇದರ ಬಗ್ಗೆ ಇವತ್ತು ವಿವರವಾಗಿ ತಿಳಿದುಕೊಳ್ಳೋಣ. ಮಗುವಿಗೆ ತಲೆನೋಯ್ತಿದೆ ಅಂತ ತಕ್ಷಣ ಪೋಷಕರಿಗೆ ಎದೆ ಧಸಕ್ ಅನ್ನೋದು ತುಂಬಾ ಸಹಜ. ಅಯ್ಯೋ, ಇದು ಸುಮ್ಮನೆ ಬಂದಿರೋದಾ ಅಥವಾ ಏನಾದರೂ ದೊಡ್ಡ ಸಮಸ್ಯೆನಾ? ಈ ಥರದ ಪ್ರಶ್ನೆಗಳು ಮನಸ್ಸಲ್ಲಿ ಬರೋದು ಸಹಜ. ನಿಮ್ಮ ಈ ಆತಂಕ ನಮಗೆ ಚೆನ್ನಾಗಿ ಅರ್ಥವಾಗುತ್ತೆ. ಮೊದಲನೇದಾಗಿ ಒಂದು ಸಮಾಧಾನದ ವಿಷಯ ಹೇಳ್ತೀನಿ ಕೇಳಿ. ಮಕ್ಕಳಲ್ಲಿ ಬರುವ ಹೆಚ್ಚಿನ ತಲೆನೋವುಗಳು ಅಷ್ಟೊಂದು ಗಂಭೀರವಾಗಿರೋದಿಲ್ಲ. ಆದರೆ ಅದರ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಇರೋದು ತುಂಬಾನೇ ಮುಖ್ಯ. ನೋಡಿ, ಇಲ್ಲೊಂದು ಕುತೂಹಲಕಾರಿ ಸಂಗತಿ ಇದೆ. ಈಗ ತಲೆನೋವಿನಿಂದ ಬಳಲ್ತಿರುವ ಸುಮಾರು 20% ದೊಡ್ಡವರಲ್ಲಿ ಈ ಸಮಸ್ಯೆ ಶುರುವಾಗಿದ್ದು ಅವರು 10 ವರ್ಷಕ್ಕಿಂತ ಚಿಕ್ಕವರಿದ್ದಾಗೆ ಅಂತೆ. ಇದರಿಂದ ಮಕ್ಕಳಲ್ಲಿ ತಲೆನೋವು ಅಂದುಕೊಂಡಿದ್ದಕ್ಕಿಂತ ಎಷ್ಟು ಸಾಮಾನ್ಯ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಮಕ್ಕಳಲ್ಲಿ 2 ತರಹದ ತಲೆನೋವುಗಳನ್ನ ನಾವು ಹೆಚ್ಚಾಗಿ ನೋಡ್ತೀವಿ. ಒಂದನ್ನ ಮೈಗ್ರೇನ್ ಅಂತ ಕರಿತೀವಿ. ಇದರಲ್ಲಿ ತಲೆಯ ಒಂದು ಭಾಗದಲ್ಲಿ ಡಬ್ ಡಬ್ ಅಂತ ಬಡ್ದ ಹಾಗೆ ವಿಪರೀತ ನೋವಿರುತ್ತೆ. ಜೊತೆಗೆ ಬೆಳಕು ನೋಡೋಕ್ಕಾಗಲ್ಲ, ಜೋರಾಡಿರೋ ಶಬ್ದ ಕೇಳೋಕ್ಕಾಗಲ್ಲ, ವಾಂತಿ ಬಂದಾಗೆ ಆಗುತ್ತೆ. ಇನ್ನೊಂದು ಟೆನ್ಷನ್ ತಲೆನೋವು. ಇದು ಹೇಗಿರುತ್ತೆ ಅಂದ್ರೆ ತಲೆಗೆ ಒಂದು ಬಿಗಿಯಾದ ಪಟ್ಟಿ ಕಟ್ಟಿದ ಹಾಗೆ ಭಾಸವಾಗುತ್ತೆ. ಹೆಚ್ಚಾಗಿ ಓದಿನ ಒತ್ತಡ, ಪರೀಕ್ಷೆ ಟೆನ್ಷನ್ನಿಂದ ಇದು ಬರುತ್ತೆ. ಹಾಗಿದ್ರೆ ಈ ತಲೆನೋವು ಯಾಕೆ ಬರುತ್ತೆ? ಇದನ್ನ ಪ್ರಚೋದನೆ ಮಾಡುವ ಅಂಶಗಳು ಯಾವುವು? ಬನ್ನಿ ಈಗ ಅದನ್ನ ನೋಡೋಣ. ಯಾಕಂದ್ರೆ ಕಾರಣ ಗೊತ್ತಾದ್ರೆ ಪರಿಹಾರ ಅರ್ಧ ಸಿಕ್ಕಾಗೆ ಅಲ್ವಾ? ಮಕ್ಕಳಲ್ಲಿ ತಲೆನೋವಿಗೆ ತುಂಬಾ ಸಾಮಾನ್ಯ ಕಾರಣಗಳಿವೆ. ಉದಾಹರಣೆಗೆ ನೆಗಡಿ, ಜ್ವರ ಬಂದಾಗ ತಲೆನೋವು ಬರೋದು ನಿಮ್ಗೆ ಗೊತ್ತೇ ಇದೆ. ಹಾಗೆಯೇ ಸ್ಕೂಲ್ ಟೆನ್ಷನ್, ಪರೀಕ್ಷೆಯ ಆತಂಕ ಅಥವಾ ರಾತ್ರಿ ಸರಿಯಾಗಿ ನಿದ್ದೆ ಮಾಡದೇ ಇರೋದು, ಇವೆಲ್ಲ ಪ್ರಮುಖ ಕಾರಣಗಳು. ಕೆಲವೊಮ್ಮೆ ತುಂಬ ಹೊತ್ತು ಓದೋದ್ರಿಂದ ಕಣ್ಣಿಗೆ ಅಥವಾ ಕುತ್ತಿಗೆಗೆ ಹೆಚ್ಚು ಶ್ರಮವಾಗಿ ಕೂಡ ತಲೆನೋವು ಬರ್ಬೋದು. ಅಷ್ಟೇ ಅಲ್ಲ, ಇದು ಕೆಲವೊಮ್ಮೆ ಆನುವಂಶಿಕವಾಗಿಯೂ ಬರ್ಬೋದು. ಅಂದ್ರೆ ತಂದೆ ತಾಯಿಗೆ ಇದ್ರೆ ಮಕ್ಕಳಿಗೂ ಬರುವ ಸಾಧ್ಯತೆ ಇರುತ್ತೆ. ನಾವು ತಿನ್ನುವ ಕೆಲವು ಆಹಾರ ಪದಾರ್ಥಗಳು ಕೂಡ ಕೆಲ ಮಕ್ಕಳಲ್ಲಿ ತಲೆನೋವಿಗೆ ಕಾರಣವಾಗಬಹುದು ಗೊತ್ತಾ? ಉದಾಹರಣೆಗೆ ಬೇಕನ್, ಹಾಟ್ ಡಾಗ್ಗಳಂತಹ ಸಂಸ್ಕರಿಸಿದ ಮಾಂಸ, ಹೆಚ್ಚು ಕಾಫಿ, ಟೀ ಕುಡಿಯೋದು, ಮತ್ತೆ ಮಕ್ಕಳ ಫೇವ್ರೆಟ್ ಚಾಕ್ಲೇಟ್ ಕೂಡ ಕೆಲವೊಮ್ಮೆ ತಲೆನೋವಂಗ ತರಬಹುದು. ಇವತ್ತಿನ ಕಾಲದಲ್ಲಿ ಬಹುಶಃ ಅತಿ ದೊಡ್ಡ ಕಾರಣ ಅಂದ್ರೆ ಇದೇ ಇರಬೇಕು, ಸ್ಕ್ರೀನ್ ಟೈಮ್. ಅಂದ್ರೆ ಮಕ್ಕಳು ಕಂಪ್ಯೂಟರ್, ಮೊಬೈಲ್, ಟ್ಯಾಬ್ ನೋಡ್ತಾ ಕಳೆಯುವ ಸಮಯ. ಅತಿಯಾದ ಸ್ಕ್ರೀನ್ ಬಳಕೆ ಮಕ್ಕಳಲ್ಲಿ ತಲೆನೋವಿಗೆ ಒಂದು ಮುಖ್ಯ ಕಾರಣವಾಗಿ ಮಾರ್ಪಟ್ಟಿದೆ. ನೋಡಿ, ಸಂಶೋಧನೆಗಳು ಏನ್ ಹೇಳ್ತವೆ ಅನ್ನೋದು ಇಲ್ಲಿದೆ. ಮಕ್ಕಳು ಮತ್ತು ಹದಿಹರೆಯದವರಲ್ಲಿ ತಲೆನೋವಿನ ಲಕ್ಷಣಗಳನ್ನು ಕಡಿಮೆ ಮಾಡಬೇಕಂದ್ರೆ ಅವರು ಪರದೆಯ ಮೇಲೆ ಕಳೆಯುವ ಸಮಯವನ್ನು ನಿಯಂತ್ರಿಸುವುದು ಅತ್ಯಗತ್ಯ. ಇದು ತುಂಬಾ ಸ್ಪಷ್ಟವಾದ ಸಂದೇಶ ಅಲ್ವಾ? ಪದೇ ಪದೇ ತಲೆನೋವು ಬರೋದ್ರಿಂದ ಆಗೋ ತೊಂದರೆ ಬರೀ ನೋವಿಗೆ ಮಾತ್ರ ಸೀಮಿತವಾಗಿಲ್ಲ. ಅದು ಮಗುವಿನ ಮಾನಸಿಕ ಮತ್ತು ದೈನಂದಿನ ಜೀವನದ ಮೇಲೂ ಗಂಭೀರ ಪರಿಣಾಮ ಬೀರ್ಬೋದು. ದೀರ್ಘಕಾಲದ ತಲೆನೋವಿದ್ರೆ ಅದು ಮಗುವಿನ ಮನಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತೆ. ಸುಮ್ನೆ ಬೇಜಾರೋ, ಆತಂಕ, ಕೆಲವೊಮ್ಮೆ ಖಿನ್ನತೆಗೂ ಕಾರಣ ಆಗ್ಬೋದು. ರಾತ್ರಿ ಸರಿಯಾಗಿ ನಿದ್ದೆ ಬರಲ್ಲ. ಇದರಿಂದ ಸ್ಕೂಲ್ನಲ್ಲಿ ಪಾಠದ ಕಡೆ ಗಮನ ಕೊಡೋಕ್ಕಾಗಲ್ಲ, ಹಾಜರಾತಿ ಕೂಡ ಕಡಿಮೆ ಆಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಅವರ ಜೀವನದ ಗುಣಮಟ್ಟವನ್ನೇ ಇದು ಕೆಳಗೆ ತಂದ್ಬಿಡುತ್ತೆ. ಸರಿ, ಈಗ ನಾವು ಈ ಚರ್ಚೆಯ ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ಯಾವ ಲಕ್ಷಣಗಳು ಕಂಡಾಗ ನಾವು ತಡ ಮಾಡದೆ ವೈದ್ಯರ ಹತ್ರ ಹೋಗಬೇಕು? ಇದನ್ನ ರೆಡ್ ಫ್ಲಾಗ್ಸ್ ಅಥವಾ ಎಚ್ಚರಿಕೆಯ ಸಂಕೇತಗಳು ಅಂತ ಕರಿತೀವಿ. ದಯವಿಟ್ಟು ಇದನ್ನ ಶಾಂತವಾಗಿ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಈ ಎಚ್ಚರಿಕೆ ಸಂಕೇತಗಳನ್ನ ನೀವು ಗುರುತಿಸೋದು ಬಹಳ ಮುಖ್ಯ. 1. ತಲೆನೋವು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದ್ರೆ. 2. ತಲೆಗೆ ಎಲ್ಲಾದ್ರೂ ಪೆಟ್ಟು ಬಿದ್ಮೇಲೆ ತಲೆನೋವು ಶುರುವಾಗಿದ್ರೆ. 3. ತಲೆನೋವಿನ ಜೊತೆ ಜ್ವರ ಮತ್ತು ಕುತ್ತಿಗೆ ತಿರುಗಿಸೋಕಾಗದೇ ಇರುವಷ್ಟು ಬಿಗಿತಾ ಇದ್ರೆ. 4. ದೃಷ್ಟಿ ಮಂಜಾಗೋದು ಅಥವಾ ದೇಹದ ಒಂದು ಭಾಗದಲ್ಲಿ ನಿಶಕ್ತಿ ಕಾಣಿಸ್ಕೊಂಡ್ರೆ. 5. ಮಗು ಬೆಳಿಗ್ಗೆ ನಿದ್ದೆಯಿಂದ ಎದ್ದ ತಕ್ಷಣ ವಿಪರೀತ ತಲೆನೋವು ಅಂತ ಹೇಳಿದ್ರೆ. ಕೊನೆಯದಾಗಿ ಮಗುವಿನಲ್ಲಿ ಗೊಂದಲ, ತೂರಾಡದ ಹಾಗೆ ನಡೆಯೋದು,
ಈ ಲಕ್ಷಣಗಳಲ್ಲಿ ಯಾವುದಾದ್ರೂ ಒಂದು ಕಂಡರೂ ದಯವಿಟ್ಟು ತಡ ಮಾಡಬೇಡಿ, ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ. ಹಾಗಾದ್ರೆ ಈ ಪರಿಸ್ಥಿತಿಯಲ್ಲಿ ಪೋಷಕರಾಗಿ ನಮ್ಮ ಪಾತ್ರವೇನು? ನಾವು ಏನ್ ಮಾಡಬಹುದು? ಬನ್ನಿ, ನಿಮ್ಮ ಮಗುವಿಗೆ ಸಹಾಯ ಮಾಡಲು ನೀವು ತೆಗೆದುಕೊಳ್ಳಬಹುದಾದ ಕೆಲವು ಸರಳ ಆದರೆ ಬಹಳ ಪರಿಣಾಮಕಾರಿ ಹೆಜ್ಜೆಗಳ ಬಗ್ಗೆ ತಿಳಿಯೋಣ. ಇದಕ್ಕೆ ಒಂದು 3 ಹಂತದ ಸರಳ ವಿಧಾನವಿದೆ. ಮೊದಲನೇ ಹಂತ, ಒಂದು ತಲೆನೋವಿನ ಡೈರಿಯನ್ನು ಇಟ್ಟುಕೊಳ್ಳಿ. ಮಗುವಿಗೆ ತಲೆನೋವು ಯಾವಾಗ ಬಂತು, ಎಷ್ಟು ಹೊತ್ತು ಇತ್ತು, ನೋವು ಎಷ್ಟಿತ್ತು ಅಂತ ಬರ್ದಿಡಿ. ಎರಡನೇ ಹಂತ, ಪ್ರಚೋದಕಗಳನ್ನ ಗಮನಿಸಿ. ಅಂದ್ರೆ ತಲೆನೋವು ಬರೋಕ್ ಮುಂಚೆ ಮಗು ಏನ್ ತಿಂದಿತ್ತು, ಏನ್ ಮಾಡಿತ್ತು, ಸ್ಕೂಲಲ್ಲಿ ಏನಾದ್ರೂ ಟೆನ್ಷನ್ ಇತ್ತಾ, ಇದನ್ನೆಲ್ಲ ನೋಟ್ ಮಾಡಿ. ಮೂರನೇ ಹಂತ, ನೀವು ಬರ್ದಿಟ್ಟ ಈ ಡೈರಿಯನ್ನು ತೆಗೆದುಕೊಂಡು ವೈದ್ಯರ ಬಳಿ ಹೋಗಿ. ಇದರಿಂದ ವೈದ್ಯರಿಗೆ ಸಮಸ್ಯೆಯ ಮೂಲವನ್ನು ಪತ್ತೆ ಹಚ್ಚಲು ತುಂಬಾನೇ ಸಹಾಯವಾಗುತ್ತೆ. ಒಂದು ವೇಳೆ ನಿಮ್ಮ ವೈದ್ಯರಿಗೆ ಅವಶ್ಯಕತೆ ಇದೆ ಅಂತ ಅನ್ಸಿದ್ರೆ ಅವರು ನಿಮ್ಮನ್ನ ಮಕ್ಕಳ ನರರೋಗ ತಜ್ಞರ ಹತ್ರ ಕಳುಹಿಸಬಹುದು. ಅಲ್ಲಿಗೆ ಹೋದಾಗ ಭಯಪಡೋ ಅವಶ್ಯಕತೆ ಇಲ್ಲ. ಅವರು ಮಗುವಿನ ಆರೋಗ್ಯದ ಬಗ್ಗೆ ಸಂಪೂರ್ಣವಾಗಿ ವಿಚಾರಿಸಿ ಕೆಲವು ಪರೀಕ್ಷೆಗಳನ್ನು ಮಾಡಿ ಸಮಸ್ಯೆಯ ಆಳವನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸ್ತಾರೆ. ನೋಡಿ, ನಮ್ಮ ಮಗುವಿನ ಆರೋಗ್ಯವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಅವರಿಗೆ ಸಹಾಯ ಮಾಡಲು ಮುಂದಿನ ಹೆಜ್ಜೆ ಇಡೋದು ಪೋಷಕರಾದ ನಮ್ಮೆಲ್ಲರ ಜವಾಬ್ದಾರಿ ಅಲ್ವಾ? ಸರಿಯಾದ ಮಾಹಿತಿ ಮತ್ತು ಸಮಯಕ್ಕೆ ಸರಿಯಾದ ಕ್ರಮದಿಂದ ಈ ಸಮಸ್ಯೆನ ನಾವು ಖಂಡಿತವಾಗಿಯೂ ನಿಭಾಯಿಸಬಹುದು. ಇವತ್ತು ನಾವು ಹಂಚಿಕೊಂಡ ಮಾಹಿತಿ ನಿಮ್ಗೆಲ್ಲರಿಗೂ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮಕ್ಕಳ ಆರೋಗ್ಯದ ಬಗ್ಗೆ ಇದೇ ರೀತಿ ಇನ್ನಷ್ಟು ಉಪಯುಕ್ತ ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮ ಕಿಡ್ಸ್ ಕನ್ಸಲ್ಟೆಂಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಬೇರೆ ಪೋಷಕರ ಜೊತೆಗೂ ಶೇರ್ ಮಾಡಿ, ಯಾಕಂದ್ರೆ ಜ್ಞಾನ ಹಂಚಿದಷ್ಟು ಹೆಚ್ಚಾಗುತ್ತೆ. ನೆನ್ಪಿಡಿ, ಆರೋಗ್ಯವೇ ಭಾಗ್ಯ. ಎಲ್ಲರಿಗೂ ಧನ್ಯವಾದಗಳು.